ಹೊತ್ತಾಗಿದೆ ಏನಕ್ಕೆ ಪತ್ರವನ್ನ ಓದೋಕೆ. ಬನ್ನಿ ಯಾರು ಪತ್ರ ಬರೆದಿದ್ದಾರೆ ನೋಡೋಣ. ಗುರುಜಿ, ಪತ್ರವನ್ನ ದಿವ್ಯಾ ರಾಜೇಶ್ ಅಂತ ಮೈಸೂರಿನಿಂದ ಬರಿತಾ ಇದ್ದಾರೆ. ಪ್ರೀತಿಯ ಜಿ ಕನ್ನಡ ವಾಹಿನಿಗೆ ಮತ್ತು ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾರವರಿಗೆ ನನ್ನ ಅನಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ ಗುರುಜಿ. ಹೆಸರು ದಿವ್ಯಾ, ಹುಟ್ಟಿರುವ ದಿನಾಂಕ 5/5/1986 ಬೆಳಗ್ಗೆ 11:50 ಅಂತೆ. ಮೈಸೂರಿನಲ್ಲಿ ಹುಟ್ಟಿದ್ದಾರೆ. ಇವರ ನಕ್ಷತ್ರ ಮತ್ತು ರಾಶಿ ಉತ್ತರಾಭಾದ್ರ ಮತ್ತು ಮೀನ ರಾಶಿ ಅಂತ ಹೇಳಿದ್ದಾರೆ. ಇವರ ಪತಿ ಹೆಸರು ರಾಜೇಶ್ ಕಣ್ಣನ್ ಅಂತೆ ಗುರುಜಿ. ಅವ್ರು ಹುಟ್ಟಿರೋದು 28/6/1977 ಬೆಳಗ್ಗೆ 6:30. ತಿರ್ಚಿಯವರಂತೆ ಇವರು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಹೇಳ್ತಿದ್ದಾರೆ. ಇವರ ಸಮಸ್ಯೆ ಗುರುಜಿ, ನಾವು ಮದುವೆ ಆದಾಗಿಂದ ಇಬ್ರು ಮನಸ್ಸಿಗೂ ನೆಮ್ಮದಿನೇ ಇಲ್ಲ. ಕಾರಣ ಏನು ಅಂತ ಕೂಡ ಗೊತ್ತಿಲ್ಲ. ಜ್ಯೋತಿಷ್ಯರ ಬಳಿ ಹೋದಾಗ ಅವ್ರು ಹೇಳ್ತಾರೆ ಇಬ್ರ ಜಾತಕ ಕೂಡಿ ಬರೋಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ಮದುವೆಗೆ ಮುಂಚೆ ತೋರಿಸಿದಾಗ ಕೂಡಿ ಬರುತ್ತೆ ಅಂತ ಹೇಳಿದ್ಮೇಲೆ ನಾವು ಮದುವೆ ಆಗಿದ್ದು. ಏನ್ ಮಾಡೋದು ಗುರುಜಿ ಇದಕ್ಕೆ ಅಂತ ಕೇಳ್ತಿದ್ದಾರೆ. ದಿವ್ಯಾ ರಾಜೇಶು, ನೀವುಗಳು ದಂಪತಿಗಳು ಬಹಳ ಸಂತೋಷವಾಗಿರಬೇಕು ಅನ್ನೋಕ್ಕೆ ಒಂದೇ ಒಂದು ಸಾಕ್ಷಿ ರೂಪ ಇಲ್ಲದೆ ಇರೋದು ಏನು ಅಂದರೆ, ಶುಕ್ರ ಮತ್ತು ಆದಿತ್ಯನ ಮಧ್ಯೆ ಸ್ನೇಹಿತ ಇಲ್ವಾ ಅಂತ. ಅಂದರೆ ಅವಳು 6ನೇ ತಾರೀಕು ಹುಟ್ಟಿದಾಳೆ ನಿಮ್ಮ ಶ್ರೀಮತಿ, ಅಂದರೆ ದಿವ್ಯಾ. ಅದಾದ ಮೇಲೆ ರಾಜೇಶ್ ಅಂತಕ್ಕಂಥವ್ರು 28ನೇ ತಾರೀಕು ಸೂರ್ಯನ ಅನುಗುಣ. ಸೂರ್ಯನಿಗೂ ಶುಕ್ರನಿಗೂ ನಿಮ್ಮನ್ನು ನೋಡಿದ್ರೆ ಇಷ್ಟಪಡ್ತೀನಿ, ಆದರೆ ನೀವು ನನ್ನ ಎಲ್ಲರೂ ನೋಡಿ ಇಷ್ಟಪಡ್ತೀರೋ ಇಲ್ವೋ ಗೊತ್ತಿರಲ್ಲ ಅಲ್ವಾ. ಹಾಗೆ ಒಬ್ಬೊಬ್ಬರ ಭಾವನೆ ಹೇಗಿರುತ್ತೆ ಅನ್ನೋದು ನೀವು ವ್ಯಕ್ತಪಡಿಸ್ಕೊಂಡಾಗ ಮಾತ್ರ. ಅದಕ್ಕೆ ಆ ಶುಕ್ರ ಆದಿತ್ಯವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಯಾವತ್ತು ಆದಿತ್ಯ ಅಂದರೆ ಮೊದಲೇ ಸೂರ್ಯನ ಬೆಂಕಿ, ಶುಕ್ರ ಅಂತಕ್ಕಂಥದ್ದು ಹೆಣ್ಣು ಬೆಂಕಿಯಲ್ಲಿ ನರಳಿದರೆ ಹೇಗಿದ್ದೆ ಅಂದರೆ ನಾವು ಆ ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೆಣ್ಣು ಅಂತಕ್ಕಂಥದ್ದು, ದುಡ್ಡು ಅಂತಕ್ಕಂಥದ್ದು ಎಲ್ಲವೂ ಶುಕ್ರನ ಮುಖಾಂತರವಾಗಿ. ಅದಕ್ಕೆ ಪುರುಷಾರ್ಥ ಅನ್ನೋದು ಏನು ಅಂದರೆ ವೀರ್ಯೋತ್ಪತ್ತಿಯನ್ನು ಪರಿವರ್ತನೆ ಮಾಡತಕ್ಕಂಥ ವಿಚಾರ. ಅಂದರೆ ಸಂತಾನ ಅಭಿವೃದ್ಧಿ ಆಗಿದ್ದರೆ ನಿಮಗೆ ಆ ಮಕ್ಕಳ ಮುಖಾಂತರವಾಗಿ ಬಾಲಾರಿಷ್ಟ ದೋಷವನ್ನು ಒಂದನ್ನು ಪರಿಹಾರ ಮಾಡ್ಕೋಬೇಕು. ಎರಡನೆಯದು ಸೂರ್ಯ ಅಂದರೆ ಶುಕ್ರ ಆದಿತ್ಯ ಸಂಧಿಯನ್ನು ಸೂರ್ಯ ನಮಸ್ಕಾರ ಮತ್ತು ಶುಕ್ರ ನಮಸ್ಕಾರ ಎರಡನ್ನೂ ಮಾಡ್ಕೋಬೇಕು. ಅದಕ್ಕೆ ನೀವು ಈ ಬಾಲಾರಿಷ್ಟ, ಸೂರ್ಯ ನಮಸ್ಕಾರ ಮತ್ತು ಶುಕ್ರ ನಮಸ್ಕಾರ ಏಕಕಾಲಕ್ಕೆ 3 ರೀತಿಯಾದ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಬೇಕು ಅಂದರೆ ನೀವು ಏಕೈಕವಾಗಿ ಒಂದು ಪರಿಹಾರ ಕೊಡ್ತೀನಿ, ಬರ್ಕೊಳ್ಳಿ ಚೆನ್ನಾಗಿ. ಕುಂಭಕೋಣಮಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು. ಕುಂಭಕೋಣಮಿಂದ 60 ಕಿಲೋಮೀಟರ್ ದೂರದಲ್ಲಿ ಅಡುತೊರೈ ಅಂತಿದೆ ಸೂರ್ಯನಾರಾಯಣ ದೇವಸ್ಥಾನ. ಅಡುತೊರೈ ಅಂತಕ್ಕಂಥ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಶುಕ್ರವಾಸವಾಗಿದ್ದಾನೆ. ಅದಕ್ಕೆ ಸೂರ್ಯನಿಗೆ ಶುಕ್ರನಿಗೆ ಇಬ್ಬರಿಗೂ ಅಲ್ಲಿ ಪರಿಪೂರ್ಣವಾದ ನಮಸ್ಕಾರವನ್ನು ಹಾಕಕ್ಕೆ ಮೊದಲು ಸೂರ್ಯನಿಗೆ ಸೂರ್ಯಕಾಂತಿ ಹೂವನ್ನು ಕೊಡಬೇಕು. ಶುಕ್ರನಿಗೆ ವಿಶೇಷವಾಗಿರ್ತಕ್ಕಂಥ ಮಲ್ಲಿಗೆ ಹೂವನ್ನು ಕೊಡಬೇಕು. ಸೂರ್ಯನಿಗೆ ಸೂರ್ಯಕಾಂತಿ ಹೂವು, ಇಲ್ಲಿ ವಿಶೇಷವಾಗಿ ಶುಕ್ರನಿಗೆ ಮಲ್ಲಿಗೆ ಹೂವನ್ನು ಕೊಡಬೇಕು. ಇವರಿಬ್ಬರ ಧಾನ್ಯಗಳನ್ನು, ಶುಕ್ರನಿಗೆ ಅವರೆಕಾಳನ್ನು ಕೊಡಬೇಕು, ಸೂರ್ಯನಿಗೆ ಗೋಧಿಯನ್ನು ಕೊಡಬೇಕು. ಇವನಿಗೆ ಒಂದು ವಸ್ತ್ರವನ್ನು ಪರಿಪೂರ್ಣವಾಗಿ ಕೊಡ್ತಕ್ಕಂಥ ಅವಕಾಶವನ್ನು, ಶುಕ್ರನಿಗೆ ಬಿಳಿಯಾಗಿ ವಸ್ತ್ರವನ್ನು ಕೊಡ್ಬೋದು, ರೇಷ್ಮೆ ವಸ್ತ್ರ ಆದರೂ ಕೊಡ್ಬೋದು, ಅಥವಾ ನಮ್ಮ ದಂತವಾಗಿರ್ತಕ್ಕಂಥ ಅಂದರೆ ಆನೆ ದಂತದ ಬಣ್ಣದಲ್ಲೇ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರವನ್ನು ಕೊಡಬಹುದು. ಸೂರ್ಯನಿಗೆ ಮಾತ್ರ ಕೆಂಪು ಅಥವಾ ಕೇಸರಿ ಬಣ್ಣದ ವಿಶೇಷವಾಗಿದ್ದ ವಸ್ತ್ರವನ್ನು ಹಾಕಬೇಕು. ಈ 3 ರೀತಿ ಹಾಕಿದ ಮೇಲೆ ನಮಸ್ಕಾರ ಮಾಡಿಕೊಂಡು ಆವತ್ತಿನ ದಿವಸ ಸಂಜೆ ಕಾಲದಲ್ಲಿ ಸೂರ್ಯ ಅಸ್ತವಾಗೋ ಸಮಯದಲ್ಲಿ ಶುಕ್ರನಿಗೆ ಪೂಜೆ ಆಗಬೇಕು. ಸೂರ್ಯ ಉದಯೋ ಸಮಯದಲ್ಲಿ ಸಾಕ್ಷಾತ್ ಸೂರ್ಯನಾರಾಯಣನಿಗೆ ಪೂಜೆ ಆಗಬೇಕು. ಅಂದರೆ ಬೆಳಗ್ಗೆನೂ ಅಲ್ಲಿರಬೇಕು, ಸಾಯಂಕಾಲವಾಗಬೇಕು. ಆ ಒಂದು ದಿವಸ ನೀವಿಬ್ಬರು ಗಂಡ ಹೆಂಡತಿ ಅಲ್ಲಿ ಇದ್ಬಿಟ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಗಂಡ ಹೆಂಡತಿ ಬಾಂಧವ್ಯ ನಾಳೆ ದಿವಸ ಯಾರು ಯಾವ ಕಾಲಕ್ಕೂ ಕಿತ್ತಾಡಕ್ಕೆ ಸಾಧ್ಯವೇ ಆಗದಿದ್ದ ಹಾಗೆ ಆ ಬಾಂಧವ್ಯ ಜೀವನ ಹಂಗಿಟ್ಕೊಂಡ್ಬಿಡ್ತಾನೆ. ನಿಮ್ಮ ಹೆಂಡತಿನ ಬೈದ್ರೆ ನೀವು ಕೋಪ ಮಾಡ್ಕೊತೀರಾ, ನಿಮ್ಮನ್ನು ಬೈದ್ರೆ ಹೆಂಡತಿ ಕೋಪ ಮಾಡ್ಕೊಂತಾಳೆ. ಅಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ಬಾಂಧವ್ಯ. ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಬೇಕು. ಅಲ್ಲಿ ಮಕ್ಕಳು ಕರ್ಕೊಂಡು ಹೋದಾಗ ಪಕ್ಕದಲ್ಲೇ ಬುಧ ಅಂತ ಇರ್ತಾನೆ. ಆ ಬುಧ ಗ್ರಹನ ಪರಿಪೂರ್ಣವಾಗಿ ಆಶೀರ್ವಾದನ ಮಕ್ಕಳಿಗೆ ಹಾಕಬೇಕು. ನಿಮ್ಮಿಬ್ಬರಿಗೆ ಶುಕ್ರ ಮತ್ತು ಸೂರ್ಯನಿಗೆ ಮಾತ್ರ ಆಶೀರ್ವಾದ, ಬುಧನಿಗೆ ಮಾತ್ರ ಪರಿಪೂರ್ಣವಾಗಿ ಮಕ್ಕಳಿಗೆ ಆಶೀರ್ವಾದ ಮಾಡಿದಾಗ ನಿಮ್ಮ ಗ್ರಹ ದೋಷಗಳು ಪರಿವರ್ತನೆ ಆಗುತ್ತೆ ಅಂತ ಮುಖಾಂತರ ಸತ್ಯವಾಕವನ್ನು ಪರಿವರ್ತನೆ ಮಾಡ್ತಾ ಇದ್ದೀವಿ. ದಿವ್ಯಾ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನಮ್ಮ ಮುಂದಿನ ಪತ್ರವನ್ನ ನಾಗರತ್ನ ಅವ್ರು ಬರೆದಿದ್ದಾರೆ. ಎಲ್ಲಿಂದ ಬರೆದಿದ್ದಾರೆ ಅಂತ ಅವ್ರು ಬರ್ದಿಲ್ಲ ಗುರುಜಿ. ಅವ್ರು ಹೇಳ್ತಿದ್ದಾರೆ ಅವರ ಒಂದು ಸಮಸ್ಯೆ ಏನಂದ್ರೆ, ಪಿತ್ರಾರ್ಜಿತ ಆಸ್ತಿ ಊರಲ್ಲಿದೆ, 15 ಅಗಲ 30 ಉದ್ದ ಇದೆ. ಮನೆಯನ್ನ ಕಟ್ಟಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಅವರು ಅದಕ್ಕಾಗಿ ಅವ್ರ ನಾದ್ನಿ ಮನೆಯಲ್ಲಿ ಉಳ್ಕೊಂಡಿದ್ದಾರಂತೆ. ಪಿತೃಪಕ್ಷನ ನಾದ್ನಿ ಮನೆಯಲ್ಲೇ ಮಾಡ್ತಾರಂತೆ. ಅವ್ರ ಅತ್ತೆ ಇವಾಗಿಲ್ವಂತೆ, ಇದ್ದಾಗ್ಲಿಂದಲೂ ಅಲ್ಲೇ ಮಾಡ್ತಾ ಬಂದಿದ್ದೀವಿ, ಇದ್ ಮಾಡಬಹುದಾ ಗುರುಜಿ ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಮದ್ವೆ ಕೂಡ ಅಲ್ಲೇ ಆಗಿದ್ದಂತೆ ಗುರುಜಿ. ನೀವು ನಾಗರತ್ನ ಅವರೇ, ನೀವು ಪಿತೃ ಕಾರ್ಯವನ್ನ ಎಲ್ಲಿ ಬೇಕಾದರೂ ಅಂದರೆ ನೀವು ಎಲ್ಲಿ ನಿವಾಸವಾಗಿದ್ದಾರೋ ಖಂಡಿತವಾಗ್ಲೂ ಅಲ್ಲಿ ಮಾಡಬಹುದು. ಏನು ಹೇಳುತ್ತೆ, ಸಂಕಲ್ಪ ಮುಖ್ಯ, ತರ್ಪಣವನ್ನು ಬಿಡುವುದ ಯಾರಿಗೆ ಬಿಡ್ತೀರಾ
ಅರ್ಘ್ಯವನ್ನ ಬಿಟ್ಟಾಗ ಯಾವ ದೇವತೆಗೆ ಬಿಡ್ತೀರಾ ಅಂತ ದೇವತಾ ಅನುಗ್ರಹದಲ್ಲಿ ಶುಭ ವಾಕ್ಯವನ್ನು ಹೇಳ್ತೀವಿ. ಅಶುಭವಾಗಿ ಪಿತೃಗಳನ್ನ ಋಣ ತೀರಿಸ್ಕೊಳ್ಳೋಕೋಸ್ಕರ ತರ್ಪಣ ಅಂತ ಹೇಳ್ತೀವಿ. ಇದನ್ನ ಕರೆಕ್ಟಾಗಿ ನೀವು ಸಂಕಲ್ಪ ಮಾಡ್ಕೊಂಡು ಯಾರಿಗೆ ಬಿಡ್ತೀರಾ ಅಂದಾಗ ಆ ಪರಿವರ್ತನೆ ತಮಗೇ ಸೇರುತ್ತೆ. ಅಂದ್ರೆ ಇದು ಲಕ್ಷ್ಮೀನಾರಾಯಣ ಸಮರ್ಪಯಾಮಿ ಅಂದ್ರೆ ಲಕ್ಷ್ಮೀನಾರಾಯಣನಿಗೆ ಹೋಗೋದು, ಪಕ್ಕದಲ್ಲಿ ಗಣೇಶನಿಗೆ ಹೋಗಲ್ಲ. ಆ ರೀತಿ ಅಂದ್ರೆ ಇನ್ಫ್ರಾರೆಡ್ ರೇಸ್, ಇನ್ಫ್ರಾವೈಲೆಟ್ ರೇಸ್. ನೋಡಿ, ಒಂದು ಟಿವಿ 1 ಕಿಲೋಮೀಟರ್ ದೂರದಲ್ಲಿ ಇದ್ದಾಗ ಆ ಟಿವಿಗೆ ರಿಮೋಟ್ ಇಲ್ಲಿಂದ ಒತ್ತಿದಾಗ ಕರೆಕ್ಟಾಗಿ ಆ ಟಿವಿನೇ ಆನ್ ಆಗುತ್ತೆ. ಬೇರೆ ರಿಮೋಟ್ ಹೊತ್ಕೊಂಡು ಒತ್ತೆ ಆಗೋದಿಲ್ಲ. ಅದಕ್ಕೆ ಯಾವ ಹೋಮ ಯಾವ ಹವಿಸ್ಸನ್ನ ಪರಿವರ್ತನೆ ಮಾಡಬೇಕು ಅಂದ್ರೆ ಅದಕ್ಕೆ ಹೋಗುತ್ತೆ. ಅದು ಈ ಕಾಲದಲ್ಲಿ ರಿಮೋಟ್ ಬಿಡಿ, ಈ ಟಿವಿನ ಆ ಟಿವಿನೂ ಆನ್ ಮಾಡ್ಬೋದು, ಆ ಟಿವಿನ ಮತ್ತೊಂದು ಟಿವಿನೂ ಆಡ್ಬೋದು. ಅಂದ್ರೆ ಒಂದೊಂದು ಬೀಗಾನು ಬೇರೆ ಬೇರೆ ಬಾಗಲು ಕೂಡ ತೆಗೆಯುತ್ತೆ. ಜೀವನ ನೋಡಿ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಕಲ್ಮಶ. ಅಂದ್ರೆ ಪರಿವರ್ತನೆ ಆಗೋದು ಕಷ್ಟ. ಆದ್ರೂ ಸಹ ನಾವು ಜೀವನವನ್ನ ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು ಅನ್ನೋದು ಮುಖ್ಯ. ಅದಕ್ಕೋಸ್ಕರ ನೀವು ನಿಮ್ಮ ಗಂಡ ಹೆಂಡತಿ ಬಾಂಧವ್ಯಗಳು ಅಕಸ್ಮಾತ್ ಅಲ್ಲೇ ನಿಮ್ಮ ವಾರ್ಗತಿ ಮನೇಲೇ ಇದ್ದೀರಾ ಅಥವಾ ನಾದ್ನಿ ಮನೇಲೇ ಇದ್ದೀರಾ ಅಂದ್ರೆ ಅಲ್ಲೇ ನೀವು ಮದುವೆ ಆಗಿದ್ರೂ ಸಹ ನೀವು ಕಾರ್ಯವನ್ನ ಮಾಡ್ತಕ್ಕಂಥದ್ದು ಪಿತೃಗಳಿಗೆ. ಅದರಿಂದ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿ ಆ ತರ್ಪಣವನ್ನು ಅಲ್ಲಿ ಕೊಡಬಹುದು. ಅದು ಖಂಡಿತ ಅವ್ರಿಗೆ ಸೇರುತ್ತೆ. ಅವ್ರ ಮನೇಲಿ ಮಾಡಿದಾಕ್ಷಣಕ್ಕೆ ದೋಷ ಅಂತನ್ನಲ್ಲ, ಹಿರಿಯರ ಆಶೀರ್ವಾದ ಅಂತ ಅವ್ರ ಮನೆಗಾಗತ್ತೆ. ನಿಮಗೆ ದೋಷಗಳ ಬೇಗ ಪರಿಹಾರ ಆಗುತ್ತೆ. ಈ ಮುಖಾಂತರವಾಗಿ ಅತಿಶಯೋಕ್ತಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ.